ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ನಾನು ಚರ್ಚೆ ಮಾಡ್ತೀನಿ. ಸಾರಾಗೋವಿಂದ ತಾವು ಚಲನಚಿತ್ರ ವಾಣಿಜ್ಯ ಮಂಡಳಿ ಕಡೆಯಿಂದ ಮಾತಾಡ್ತಾ ಇದ್ದೀರಿ, ಮತ್ತು ತಾವು ಹಿರಿಯ ನಿರ್ಮಾಪಕರು. ನಿಮಗೆ ಕಲಾವಿದರಿಂದ ಬೆಂಬಲ ಸಿಗಲಿಲ್ವಾ? ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರಿ ನಾವು ಇಡೀ ಸಂಭ್ರಮದಲ್ಲಿ ಭಾಗಿಯಾಗಬೇಕು, ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು, ಜೊತೆಗೆ ಜವಾಬ್ದಾರಿ ತೊಗೋಬೇಕು. ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಸಹಕಾರ ಸಿಗಲಿಲ್ವಾ? ಈಗ ನೀವು ಮೊದಲು ಪೂರ್ವ ಸಿದ್ಧತೆ ಅಂತ ಇರುತ್ತಲ್ಲ, ಈ ತಮಿಳುನಾಡು ಹಾಸ್ಟ್ ಮಾಡ್ತಾ ಇದೆ, ಅವರು ಈಗ ಆತಿಥ್ಯ, ಅವರು ನಿಮ್ಗೆ ಎಷ್ಟು ದಿನ ಬೇಕು, ಎಷ್ಟು ಜನ ಕಲಾವಿದರನ್ನು ಅವಾರ್ಡ್ ಮಾಡ್ತಾ ಇದ್ದೀರಿ, ಎಷ್ಟು ಜನ ಕಲಾವಿದರನ್ನ ಸನ್ಮಾನ ಇದೆ, ಪರ್ಫಾರ್ಮೆನ್ಸ್ ಏನಿದೆ, ಒಂದು 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 ಚೌಕಟ್ಟಿರುತ್ತಲ್ಲ, ಮೊದಲೇ ಒಂದು ನಿರ್ಧಾರ ಆಗಿರುತ್ತಲ್ಲ, ಅದು ಯಾವುದು ಕಮ್ಯುನಿಕೇಷನ್ ಗ್ಯಾಪ? ಸರ್, ಒಂದು ಮಾತಾಡ್ತೀನಿ. ಕರ್ನಾಟಕದಲ್ಲಿ ಒಂದರಲ್ಲೇ ಆಗಿಲ್ಲ, ಇಡೀ 4 ಸ್ಟೇಟ್ಗಳಲ್ಲೂ ಇದೇ ಥರ ಆಗಿದೆ. ಎಷ್ಟೋ ಜನ ಭಾಗವಹಿಸಿಲ್ಲ. ನಾವು ಒಂದು ವಾರ 18ನೇ ತಾರೀಕಿಂದ 25ನೇ ತಾರೀಕುವರೆಗೂ ರಜಾ ಘೋಷಣೆ ಮಾಡಿದ್ದೀವಿ. ಯಾಕೆ? 100 ವರ್ಷದ ಸಂಭ್ರಮವನ್ನು ಅಲ್ಲಿ ಚೆನ್ನೈನಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ, ನಾವೆಲ್ಲ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು, ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಕಲಾವಿದರು ಯಾರ್ಯಾರು ಬರ್ತಾರೆ, ಅಂದರೆ ಒಮ್ಮತ ಇಲ್ಲ ಅಂತ ನಿಮ್ಮ ಮಧ್ಯೆ ನೀವು ಮಾಡ್ತಾ ಇದ್ರೆ, ಕಲಾವಿದರು ಸಪೋರ್ಟ್ ಇಲ್ಲ, ಕೆಲವು ಸ್ಟಾರ್ ಮೊದಲೇ ಇಲ್ಲ ಅಲ್ಲಿಗೆ, ಇಲ್ಲ ಒಂದು ಮಾತು ಅವ್ರ ಪಾಡಿಗೆ ಅವ್ರ ಮನೆಯಲ್ಲಿ ಇರ್ತಾರೆ. ಇಲ್ಲ, ಒಂದು ಮಾತು ಹೇಳ್ತೀನಿ, ಇಲ್ಲಿ ನಮ್ಮದು ಕೂಡ ಜವಾಬ್ದಾರಿ ಇದೆ ಸರ್. ಒಂದು ನಿಮಿಷ. ಈಗ ನಟ ಶ್ರೀನಾಥ್ ಕೂಡ ಇದ್ದಾರೆ. ಶ್ರೀನಾಥ್ ಅವರು ಚರ್ಚೆಯನ್ನು ಮಾಡ್ತಾ ಇದ್ವಿ. ತಮಿಳುನಾಡಿನಲ್ಲಿ ನಡೆದಂಥ ಈ ಶತಮಾನೋತ್ಸವ ಸಂಭ್ರಮ ಇದೆ, ಆ ಸಂಭ್ರಮದಲ್ಲಿ ಅನೇಕ ರೀತಿಯ ಅಪಸ್ವರಗಳು ಬಂದಿದ್ದಾವೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ, ಯಾಕಾಯ್ತು ಅಂತ ಯಾರನ್ನ ಹೊಣೆ ಮಾಡ್ತಿರ್ತಾವ? ಗೋವಿಂದು ನಾರಾಯಣ್, ನೀವಲ್ಲಿ ಕೂತಿದ್ದೀರಿ. ಶ್ರೀನಾಥ್ ನನಗೆ ಬಾಗ್ಲಲ್ಲಿ ತೊಂದರೆ ಆಯ್ತು, ನನಗೆ ಒಳಗೆ ಕೂತ್ಕೊಳ್ಳೋಕೆ ತೊಂದರೆ ಆಯ್ತು, ನನಗೆ ಈ ಅವಮಾನ ಆಯ್ತು, ಇದ್ಯಾವುದು ಹೇಳಿಲ್ಲ, ಇದ್ಯಾವುದು ನಾ ಹೇಳಿಲ್ಲ. ನನಗಾಗಿದ್ದು ಒಂದೇ ಒಂದು ನೋವು. ಅದನ್ನ ಅವತ್ತು ಸೂಕ್ಷ್ಮವಾಗಿ ನಿನಗೂ ಹೇಳಿದೆ, ನೀವು ಅದನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ ಸರ್ ಅಂದ್ರೆ. ನನಗೇನಾಯ್ತು, ಆ ಒಂದು ಹಿಸ್ಟ್ರಿ ಬಂದಿತ್ತಲ್ಲ, ಆ ಹಿಸ್ಟ್ರಿನಲ್ಲಿ ಒಂದು ನನ್ನ ಘಟ್ಟದು ಅಂದ್ರೆ 70ರಿಂದ 80ನೇ ಇಸ್ವಿಲಿ ನಾ ಮಾಡಿದ್ದು, ನಾನು ಮಂಜುಳಾ ಜೋಡಿಯಾಗಿ ಪ್ರಸಿದ್ಧಿಯಾಗಿದ್ದು, ಇದು ಬರಲಿಲ್ವಲ್ಲ ಅಂತ ನನಗೆ ನೋವಾಯ್ತು. ಅಷ್ಟೇ ನಾ ಹೇಳಿದ್ದೆ ಹೊರತು ನನಗೆ ಒಳಗಡೆ ಹೋಗಕ್ ತೊಂದರೆ ಆಯ್ತು, ಸೀಟ್ ಕೊಡ್ಲಿಲ್ಲ, ಮಣ್ಣು ಕೊಡ್ಲಿಲ್ಲ, ಮಸಿ ಕೊಡ್ಲಿಲ್ಲ, ನಾನು ಯಾವುದೂ ಹೇಳಲಿಲ್ಲ. ನಾನು ಮುಂದೆ ಸೀಟಲ್ಲಿ ನಾ ಕೂತಿದ್ದೆ, ನನಗೆ ಗೊತ್ತು. ನನ್ನ ಹಿಂದೆ ನನ್ನ ಸುತ್ತ ಪ್ರಣಯ್ ರಾಜಂಗೆ ಕರೆಕ್ಟ್ ಆಗಿ ಹೀರೋಯಿನ್ಗಳೇ ಕೂತಿದ್ರು, ಇನ್ಯಾರು ಗಂಡಸರು ಕೂತಿರ್ಲಿಲ್ಲ. ಅಂಡ್ ಸನ್ಮಾನ ಮಾಡಿದ್ರಿ, ನನಗೆ ತುಂಬಾ ನಂಬಿಕೆ ಇದೆ. ಇದು ಹೇಳುವಾಗ ಶ್ರೀನಾಥ ಇವೆಲ್ಲ ಹೇಳಿದ್ರು ಅಂದ್ಬಿಟ್ರೆ ಬಹಳ ತಪ್ಪಾಗ್ತದೆ. ಅವ್ರು ಕೇಳ್ತಾವ್ರ. ನೀವಂತಂದ್ರೆ ಬಹಳಷ್ಟು ಜನ ಕಲಾವಿದರು ಮಾತಾಡ್ತಾ ಇದಾರೆ ಅಂತ ನಿಮ್ದೊಂದು ಅಂದ್ರೆ, ನೀವು ಶ್ರೀನಾಥ್ ಅವ್ರು ಫೋನ್ ಮಾಡಿದ್ರು, ಅವ್ರಿಗೆ ಈ ತರ ತೊಂದರೆ ಆಯ್ತಂತೆ, ಆ ತರ ತೊಂದರೆ ಆಯ್ತಂತೆ ಅಂದ್ರಿ. ಅವಾಗ ಗೋವಿಂದ ಹೇಳಿಲ್ವ ಮುಂದ್ಗಡೆನೆ ಸೀಟ್ ಕೊಟ್ಟಿದ್ದು ಅಂತ? ಅದಕ್ಕೆ ನಾನು ಫೋನ್ ಮಾಡಿದೆ. ನನಗೆ ಖಂಡಿತ ಬಹಳ ಅದ್ಧೂರಿ ವೇದಿಕೆ ಅಂದೆ, ನಡೆದ ಡ್ಯಾನ್ಸ್ಗಳೆಲ್ಲ ಚೆನ್ನಾಗಿತ್ತು ಅಂದೆ, ನನ್ನ ನಾಡಗೀತೆಯಿಂದ ಶುರುವಾದ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು ಅಂತ ಹೇಳಿದೆ, ಎಲ್ಲ ಹೇಳಿದೆ. ನನಗಾಗಿದ್ದು ಒಂದೇ ನೋವು ಅಂತ ಹೇಳಿದೆ ಹೊರತು ಅವಮಾನ ಅಂತ ಹೇಳಲಿಲ್ಲ. ನೋವು ಅಂತ ಹೇಳಿದ್ದು ನನ್ನ ಘಟ್ಟ ಅಂತ ನಾನು ಅನ್ಕೊಂಡಿದ್ದೀನಿ. ಈ 75ನೇ ಇಸ್ವಿ ಶುಭ ಮಂಗಳ ಆದ್ಮೇಲೆ 81ವರೆಗೂ ನಂದೊಂದು ಘಟ್ಟ ಇತ್ತು. ಆ ಘಟ್ಟದಲ್ಲಿ ನಾನು ಮಂಜುಳಾ ಸುಮಾರು ಸಿನಿಮಾಗಳು ಮಾಡಿದ್ವು, ಅದು ಜನ ತುಂಬಾ ಇಷ್ಟಪಟ್ಟಿದ್ರು. ಅದ್ರ ಬಗ್ಗೆ ಅಷ್ಟು ಬಂದಿದ್ರೆ ಆ 75ನೇ ಇಸ್ವಿಲಿ ಬಂದ್ಬಿಟ್ಟು ಆಮೇಲೆ 80ನೇ ಇಸ್ವಿಯಿಂದ ನಂದು ಬರದೇ ಹೋಗಿದ್ರು ನಾನು ಯೋಚನೆ ಮಾಡ್ತಾ ಇರ್ಲಿಲ್ಲ. ಅದೊಂದು ಬರ್ಲಿಲ್ವಲ್ಲಪ್ಪ ಅಂತ ಹೇಳಿದೆ ಅಷ್ಟೇ ಗೋವಿಂದು. ಇನ್ಯಾವುದೂ ಹೇಳಿಲ್ಲ. ಎಲ್ಲ ಇವರೇ ಮಾಡ್ತಾವ್ರೆ. ಈಗ ಗೋವಿಂದ್ ಅವರೇ, ಇವತ್ತು ಜಗ್ಗೇಶ್ ಕೂಡ ಬಂದಿಲ್ಲ ನಿಮಗೆ. 22ಕ್ಕೆ ಅಂತೇಳಿ 24ಕ್ಕೆ ಬರ್ತಾನೆ, ಅವ್ರು ಪರ್ಫಾರ್ಮ್ ಮಾಡಲಿಲ್ಲ. ಮಾಲಾಶ್ರೀ ಬಂದ್ರ ಸರ್? ಕರೆಕ್ಟ್ ಆಗ ನಾನು ಒಂದು ಮಾತು ಹೇಳ್ತೀನಿ. ನಾವಂತೂ ಸಿನ್ಸಿಯರ್ ಆಗಿ ಅಂಬರೀಷ್ ಅವರಿಂದ ಎಲ್ರಿಗೂ ಪತ್ರಗಳು ಹೋಗಿದೆ. ಯಾಕೆಂದರೆ ಅವರು ಆ ಕಲಾವಿದರ ಸಂಘದ ಅಧ್ಯಕ್ಷರು, ಅವರೇ ಮಾಡಬೇಕು. ಎಲ್ರಿಗೂ ಲೆಟ್ರ್ ಹೋಗಿದೆ, ಎಲ್ಲರಿಗೂ ದೂರವಾಣಿ ಮುಖಾಂತರ ತಿಳಿಸಿದ್ವಿ. ಅನಂತ ಅಂತ ಒಬ್ಬ PR ಇದ್ದಾನೆ, ಅವರೆಲ್ಲರೂ ಮನೆಗೆ ಹೋಗ್ಕೊಟ್ಟು ಬಂದಿದ್ದಾರೆ. ಎಸ್ ನಾರಾಯಣವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ರು. ಇವ್ರು ಯಾರು ಭಾಗವಹಿಸ್ತಿಲ್ಲ ಅಂತ ಹೇಳಿದ್ರೆ, ಅಲ್ಲ ಅದಕ್ಕೆ ನಾನು ಕೇಳಿದೆ, ನಿಮ್ಮ ಕಲಾವಿದರಿಂದ ನಿಮಗೆ ಬೆಂಬಲ ಸಿಗಲಿಲ್ಲ, ಇಲ್ಲ ಸಹಕಾರ ಸಿಗಲಿಲ್ಲ ಅಂತ. ಇಲ್ಲ, ಅದು ನಿಜ ಇದ್ರೂ ಇರ್ಬೋದು. ಯಾಕೆಂದ್ರೆ ಬರಲಿಲ್ಲ ಅಂದಮೇಲೆ ಏನೋ ಬೆಂಬಲ ಸಿಗಲ್ಲ. ಜವಾಬ್ದಾರಿ ತೊಗೊಳ್ಳೋರು ಯಾರು? ನೀವೇ ತಾನೆ. ಇಲ್ಲ, ಸಿಕ್ಕಾಗ ಚೆನ್ನಾಗುತ್ತೆ ಅಂತ. ಸರ್ ನಮಗೆ ಎಲ್ಲರೂ ಭಾಗವಹಿಸಬೇಕು, ಸಂಭ್ರಮಿಸಬೇಕು ಅಂತ ಆಸೆ ನಮಗೂ. ಬರಲಿಲ್ಲ ಅಂದಾಗ ಯಾಕೆ ಬರಲಿಲ್ಲ ಅನ್ನೋದನ್ನು ನೀವು ಅವರನ್ನೇ ಕೇಳಿ ಸರ್. ನಾವಂತೂ ಎಲ್ಲರಿಗೂ ಫ್ಲೈಟ್ ಟಿಕೆಟ್ ಹಾಕಿದ್ದೀವಿ ಸರ್, ಬೆಳಿಗ್ಗೆ ತಂದಿದ್ದೀವಿ. ನಾರಾಯಣ ಅವ್ರು ಕೇಳ್ತೀನಿ, ಈಗ ನೀವು 22ಕ್ಕೆ ಒಂದು ಲಿಸ್ಟ್ ಮಾಡಿದ್ರಿ ಪರ್ಫಾರ್ಮೆನ್ಸ್ಗೆ, 24 ಒಂದು ಮಾಡಿದ್ರಿ. ತುಂಬಾ ಜನ 24ಕ್ಕೆ ಅಂತೇಳಿ ಯಾಕೆ ಕೂತ್ರು? 22ಕ್ಕೆ ಜಗ್ಗೇಶ್ಗೆ 22ಕ್ಕೆ ಇತ್ತು, ಮಾಲಾಶ್ರೀ 22, ಅವ್ರು 24 ಅಂತ ಕೂತ್ರಲ್ಲ, ಯಾಕೆ ಈ ರೀತಿ ಆಯ್ತು ಅಂತ? ಅಂದ್ರೆ 24ಕ್ಕೆ ಎಲ್ಲರೂ ಮಾಡ್ಬೇಕಂತನ? ಯಾರು ನನಗೆ ಕಾರಣ ಹೇಳಲಿಲ್ಲ.
ನನಗೆ ಯಾವ ಕಾರಣ ಹೇಳಿದರೆ ಕನಿಷ್ಠ ಸರಿಪಡಿಸ್ಬೋದಾಗಿತ್ತು. ಕಾರಣ ಹೇಳಿಲ್ಲ, ನನಗೆ ಗೊತ್ತಿಲ್ಲ ಯಾವುದು. ಏನಾಗಿದೆ, 24ಕ್ಕೆ ಮಾಡಿದ್ರೆ ಮಾತ್ರ ದೊಡ್ಡ ಸ್ಟಾರು, 22ಕ್ಕೆ ಮಾಡಿದ್ರೆ ಬಹಳ ಇದಾಗುತ್ತೆ. 24ರ ಕಾರ್ಯಕ್ರಮ ಎಲ್ಲರೂ ನೋಡಿದ್ದಾರೆ. ಕಾರ್ಯಕ್ರಮ ಮಾಡಕ್ಕೆ ಅವಕಾಶನೇ ಇಲ್ಲ ಅಲ್ಲಿ. ಅಲ್ಲಿ ಎಷ್ಟು ನಿಮಿಷ? 20 ನಿಮಿಷ, 1 ಅವರ್, ತುಂಬಾ ಕಮ್ಮಿ ಸರ್. 12-13 ನಿಮಿಷ ಸಿಕ್ತು ನಮ್ಗಷ್ಟೇನೆ. ಎಲ್ರಿಗೂ ಅಷ್ಟೇ. 24ನೇ ತಾರೀಕು ಪ್ರಮುಖವಾಗಿದ್ದಂಥದ್ದು ಏನಂದ್ರೆ, ರಾಷ್ಟ್ರಪತಿಗಳು ಬಂದಿದ್ರು. ಅವರು ಚಿತ್ರರಂಗದ 4 ಭಾಷೆಗಳ ಚಿತ್ರರಂಗವನ್ನು ಉದ್ದೇಶಿಸಿ ಮಾತನಾಡಿದ್ರು. ಆಮೇಲೆ ಸನ್ಮಾನಿತರು, ಭಾರತದ ಎಲ್ಲ ರಾಜ್ಯಗಳಿಂದ ಆಯ್ದಂಥ ಸಾಧಕರನ್ನು ಸನ್ಮಾನ ಮಾಡಿದ್ರು. ಇದೇ ಬಹಳ ಪ್ರಮುಖವಾದಂಥದ್ದು. ಆಮೇಲೆ ಕಾರ್ಯಕ್ರಮಕ್ಕೆ ತೆರೆ ಎಳೆಯುವಂಥ ಒಂದು ಕಾರ್ಯಕ್ರಮ ಇತ್ತು. ಈ 4 ದಿನ ನಡೆದಂಥ ಒಂದು ಉತ್ಸವಕ್ಕೆ ತೆರೆ ಎಳೆಯುವಂಥ ಇದಿಷ್ಟ ಇದ್ದಿದ್ದು. 24 ಕಾರ್ಯಕ್ರಮ ಮಾಡೋಕ್ಕೆ ನಮ್ಗೆ ಸಮಯನೇ ಇಲ್ಲ. ಬಟ್ ಅದನ್ನು ನಾನು ಯಾರಿಗಾರು ಹೇಳೋಣ ಅಂದರೆ ನನಗೆ ಯಾರು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ, ನನಗೂ ಅವಕಾಶ ಸಿಗಲಿಲ್ಲ. ಬಟ್ 22 ಅದ್ಭುತವಾದಂಥ ದಿನ. ಬಟ್ ಯಾರು 22 ಆಯ್ಕೆ ಮಾಡ್ಕೊಳ್ಳಲ್ಲ. ಇಲ್ಲಿ ಮುಖ್ಯವಾಗಿ ಏನಾಗಿತ್ತು ಅಂದರೆ, ಕನಿಷ್ಠ ಕಲಾವಿದರೆಲ್ಲರನ್ನೂ ಕೂರಿಸಿ ಅವ್ರಿಗೆಲ್ಲವನ್ನೂ ಕೂಡ ಅವ್ರ ಗಮನಕ್ಕೆ ತಂದಿದ್ದಾಗ ಬಹುಶಃ ಅವ್ರಿಗೆ ಅರ್ಥ ಆಗ್ತಿತ್ತೇನೋ. ಅಲ್ಲ, ಈಗ ಒಂದು ನಾರಾಯಣವರು ತಾವು ಶ್ರಮ ಹಾಕಿದಿರಿ, ತಾವು ನೇತೃತ್ವ ತಗೊಂಡು ಹೋಗಿದ್ರಲ್ಲಿ ತುಂಬಾ ಅದಕ್ಕೆ ಒಂದು ರೀತಿ ಕಸರತ್ತೆ ಆಯ್ತು, ಅದಕ್ಕೆ ತಾಲೀಮು ಆಯಿತು. ಜಯಂತಿ ಅಂತ ಅಭಿನಯ ಶಾರದೆ ಬಂದು ಅಲ್ಲಿ ತಾಲೀಮು ಮಾಡಿದ್ರು. ಬಟ್ ಏನಂದ್ರೆ ಅವರಿಗೆ ಅಲ್ಲಿ ಅವಾರ್ಡ್ ಆಗ್ಬೇಕಾಗಿತ್ತು, ಆಗಿಲ್ಲ, ಅದು ಬೇರೆ ವಿಚಾರ. ಜಯಂತಿಗೆ ನಿಜ ಹೇಳ್ಬೇಕಂದ್ರೆ ಜಯಮಾಲ ಜಯಂತಿಗೆ ಕೂಡ ಬರಬೇಕಾಗಿತ್ತು. ಅವ್ರಿಗೆ ಅವಾರ್ಡ್ ಆಗಿದೆ. ಅಲ್ಲಲ್ಲ, 24ಕ್ಕೆ ಹೇಳ್ತಿರೋದು. ಅಲ್ಲಿ ಒಂದು ಅಲ್ಲ, ನಾನು ಅದು ಚರ್ಚೆ ಮಾಡ್ತೀನಿ ಹೇಳ್ತಿರೋದು. ಅಂಥವ್ರು ಬಂದು ರಿಹರ್ಸಲ್ ಮಾಡಿರುವಾಗ 22ಕ್ಕೆ ಯಾಕೆ ಸ್ಟಾರ್? ಅಲ್ಲಿ ಮೋಹನ್ ಲಾಲ್ ಇದ್ರು, ಕಮಲ್ ಹಾಸನ್ ಇದ್ರು 22ಕ್ಕೆ. ಕನ್ನಡದ ಯಾಕೆ ಅವರೆಲ್ಲ ಬರಲಿಲ್ಲ? ರಜನಿಕಾಂತ್ ಅವರು ಇದ್ರು ಅವ್ರದ್ದು 21ನೇ ತಾರೀಕು. ಅವತ್ತು ರಜನಿಕಾಂತ್ ಅವರೆಲ್ಲ ಇದ್ರು. ಅಂದರೆ ನನ್ನ ಪ್ರಕಾರ ಎಲ್ಲೋ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಅವ್ರಿಗೆ ಮನದಟ್ಟು ಮಾಡೋದಕ್ಕೆ ನಮಗೂ ಅವಕಾಶಗಳು ಸಿಗಲಿಲ್ಲ. ಎಲ್ಲೋ ಒಂದು ಕಡೆ ಈ ಸಮಸ್ಯೆ ಆಗಿದೆ ಅಷ್ಟೇ. ಅದನ್ನು ತಪ್ಪು ಅಂತ ನಾನು ಕೂಡ ಹೇಳಲ್ಲ. ಸಾರಾಗೊಂದ್ರೆ ಅದೇ ಯಾಕೆ ನಾನು ಯಾಕೆ ಕೇಳಿದೆ ಅಂದರೆ, ನಿಮಗೆ ಎಲ್ಲರೂ ಈಗ ನೀವು ಒಬ್ಬರೇ ಮಾಡೋಕ್ಕಾಗಲ್ಲ, ಅಥವಾ ಚಲನಚಿತ್ರ ಮಾಡಿ ಸಣ್ಣ ಪುಟ್ಟ ತಪ್ಪುಗಳಾಗಿರ್ತವೆ. ನಿಮಗೆ ಸಹಕಾರ ಸಿಕ್ಕಾಗ ಶಕ್ತಿ ಹೆಚ್ಚಿಗಿರುತ್ತೆ ಅಂತ. ಹೌದು ಸರ್. ಈಗ ನಮ್ಮನ್ನು ಯಾರು ನೋಡಲ್ಲ ಸರ್, ಅಲ್ಲಿ ಅವರೇ ತಾನೆ ಮೇನ್, ಅವರೇ ಮೇಯ್ನು. ಅವ್ರಿಗೆ ಆ ಕ್ರೆಡಿಟ್ ಎಲ್ಲ ಹೋಗೋದು ಕಲಾವಿದರಿಗೇನೆ. ಕಲಾವಿದರಿಗೆ ನಮ್ಗೆಲ್ಲರೂ ಭಾಗವಹಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ರಿಕ್ವೆಸ್ಟ್ ಮಾಡಿ ಇದು ಮಾಡಿ ಒಂದೊಂದು ನಿಮಿಷಕ್ಕೂ ಚೇಂಜ್ ಆಗ್ತಾಯಿದೆ. ನನಗೇನಂದರೆ, ಭಾಗವಹಿಸ್ಲಿಲ್ವಲ್ಲ ನಮ್ಮವರು. ಬಟ್ ಬರೀ ಕರ್ನಾಟಕದಲ್ಲಿ ಒಂದರಲ್ಲಿ ಇರಲ್ಲ, ಬೇರೆ ಎಲ್ಲ ಕಡೆಯೂ ಇದೇ ಥರ ಆಗಿದೆ ಸಮಸ್ಯೆ. ಯಾವ ಸರ್, ಎಲ್ಲ ಕಡೆಯೂ ಇದೆ ಥರ ಕಮ್ಯುನಿಕೇಷನ್ ಗ್ಯಾಪ್. ತಮಿಳ್ನಾಡಲ್ಲೂ ಇದೇ ಆಗಿದೆ, ಕರ್ನಾಟಕದಲ್ಲೂ ಇದೇ ಆಗಿದೆ. ಅಲ್ಲೂ ಒಂದಷ್ಟು ಬಂದಿದೆ, ಅಲ್ಲೂ ಏನೋ ಭಾಳ ಜನಕ್ಕೆ ನೆಗ್ಲೆಕ್ಟ್ ಆಗಿದೆ ಅಂತ ಅಲ್ಲೂ ಒಂದು ಅಭಿಪ್ರಾಯ ಇದೆ. ಅಲ್ಲೂ ಇದೆ. ಈ ಥರ ಎಲ್ಲ ಕಡೆಯೂ ಇದೆ. ಆದರೆ ಒಂದು ಮಾತಂತೂ ಹೇಳ್ತೀನಿ ಸರ್, ಮಾಧ್ಯಮದಲ್ಲಿ ಬಂದಂಥ ಏನೇನು ಬಂತೋ ಇದೆಲ್ಲವನ್ನ ನಾವ್ಯಾರೂ ಕೂಡ ಅದನ್ನು ಒಪ್ಕೊಳ್ಳೋದಿಲ್ಲ ಸರ್. ಖಂಡಿತ ಇಲ್ಲ. ಕೇಳಿ, ಯಾಕೆಂದ್ರೆ ಒಂದು ನಿಮಿಷ ಅಪಸ್ವರಗಳು ಬರ್ತಾ ಇರೋದು ನಿಮ್ಮಿಂದಲೇ, ನಿಮ್ಮ ರಂಗದಿಂದ ಬರ್ತಾರೆ ಅಪಸ್ವರಗಳು. ಈಗ ಶ್ರೀನಾಥ್ ಅವ್ರು ಏನು ಹೇಳಿದ್ರು, ನನಗೆ ಅವಮಾನ ಆಗಿಲ್ಲ. ನೀವು ಹೇಳ್ತಾ ಇದ್ದೀರಾ ಅವಮಾನ ಆಗಿದೆ ಅಂತ. ಅಂದ್ರೆ ನೀವು ಅಂದ್ರೆ ಮಾಧ್ಯಮಗಳಲ್ಲಿ ಶ್ರೀನಾಥ್ಗೆ ಅವಮಾನ ಆಗಿದೆ ಅಂತ ಹೇಳ್ಬಿಟ್ಟು ಶ್ರೀನಾಥ್ ಏನು ಹೇಳಿದ್ರು, ಆ ಕ್ಲಿಪ್ಪಿಂಗು ನೋವಾಗಿದೆ. ನಾವು ಕರೆಕ್ಷನ್ ಮಾಡ್ತೀವಿ. ಶ್ರೀನಾಥ್ ಅವ್ರು ಒಂದು, ಈಗ ತಾವು ಹೇಳ್ತಾ ಇದ್ರಿ ಆಗಿಲ್ಲ ಅಂತ. ಮತ್ತೆ ಕೆಲವು ಹಿರಿಯ ಕಲಾವಿದರು, ಲೀಲಾವತಿ ಹೇಳ್ತಾ ಇದ್ದಾಗ ನನಗೆ ಅವಮಾನ ಆಗಿದೆ, ಜಯಮಾಲೆಗೆಲ್ಲ ಅವಾರ್ಡ್ ಸಿಗಲಿಲ್ಲ ಅನ್ನೋವಂಥದ್ದು, ಮತ್ತೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅನ್ನೋಂಥದ್ದು. ಈ ಇಷ್ಟು ದೊಡ್ಡ ಸಮಾರಂಭದಲ್ಲಿ ಕಲಾವಿದರು ಕೂಡ ಒಂದು ದೊಡ್ಡ ಮನಸ್ಸು ಮಾಡ್ಬೋದಿತ್ತಲ್ಲ ಶ್ರೀನಾಥ್ ಅವ್ರು ತಮ್ಮ ಪ್ರಕಾರ? ಶ್ರೀನಾಥ್ ನಾ ಹೇಳ್ತಾ ಇದ್ದೀನಿ ಕೇಳಿ. ಲೀಲಾವತಿಯವ್ರಿಗೋ ಜಯಮಾಲಾ ಅವ್ರಿಗೋ ಜಯಂತಿಯವ್ರಿಗೋ ಯಾರಿಗೆ ಏನಾಯ್ತು ಅದು ನನಗೆ ಗೊತ್ತಿಲ್ಲದೆ, ವೈಯಕ್ತಿಕವಾಗಿ ಗೊತ್ತಿಲ್ದಿದ್ದಾಗ ನಾ ಮಾತಾಡಕ್ಕಾಗಲ್ಲ. ನಾನು ಮಾತಾಡಿದ್ದು ಒಂದೇ, ನನ್ನ ಮನ್ಸಿಗಾದ ನೋವು. 47 ವರ್ಷ ನಾನು ಈ ಸಿನಿಮಾ ರಂಗಕ್ಕೆ ಬಂದೆ. 47 ವರ್ಷ ನನಗೆ ಪ್ರೀತಿ, ವಿಶ್ವಾಸ, ಸ್ನೇಹ ಕೊಟ್ಟಿರೋ ಚಿತ್ರರಂಗದಲ್ಲಿ ಇದುವರೆಗೂ ನಾನು ಯಾವುದೂ ನಾವು ಹೇಳಿರ್ಲಿಲ್ಲ, ನಾ ಯಾವುದೂ ಅನುಭವಿಸಿರ್ಲಿಲ್ಲ. ಎಲ್ಲಾನು ಸ್ನೇಹದಿಂದ ತಗೋತಾ ಇದ್ದೆ. ಇದು ಒಂದು ನನಗೆ ಸಣ್ಣ ನೋವಾಯ್ತು. ಆ ನೋವನ್ನ ನಾನು ಹೇಳ್ಕೊಂಡೆ ಅಷ್ಟೇ ಹೊರತು ಮಿಕ್ಕಿದ್ದ ಯಾವುದು ನಾ ಹೇಳಿಲ್ಲ. ಇನ್ನೊಬ್ರಿಗೆ ಏನಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ. ಓಕೆ ಶ್ರೀನಾಥ್ ಧನ್ಯವಾದ. ಶ್ರೀನಾಥ್ ಸ್ಪಷ್ಟಪಡಿಸು, ನಾವು ಕರೆಕ್ಷನ್ ಮಾಡ್ಕೊಳ್ತೀವಿ. ಯಾಕಂತಂದ್ರೆ ಬೇರೆಯವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಬಟ್ ಶ್ರೀನಾಥ್ ಆ ಭಾಗಕ್ಕೆ ಅಪೋಸಿಷನ್ ಮಾತ್ರ. ನಾನೇನು ಹೇಳ್ತೀನಿ, ಈಗ ನಾನು ಗಂಟೆಗಟ್ಟಲೆ ಮಾತಾಡ್ಬೋದು, ಅವರು ಮಾತಾಡ್ಬೋದು. ಇದು ಒಂದಲ್ಲ ಒಂದಿನ ಕಾರ್ಯಕ್ರಮ ವಾಹಿನಿಗಳಲ್ಲಿ ಬರುತ್ತೆ. ಅದಾದ ನಂತರ ನಾನು ಇಲ್ಲಿ ಬರ್ತೀನಿ, ಉತ್ತರ ಅಲ್ಲಿ ಸಿಗುತ್ತೆ. ನಾನೇನು ಹೇಳಿದ್ರು ಕೂಡ ಅದು ಈಗ ಗೊತ್ತಿಲ್ಲಲ್ಲ ನಿಮ್ಗೆ ಯಾರಿಗೂ. ಅವ್ರು ನೋಡಿದ್ದಾರೆ, ಹೊಗೆ ಆಡ್ತಾ ಇದೆ ಅಂತ ಹೇಳ್ತಾರೆ. ಹೊಗೆ ನಿಮ್ಮಿಂದ ಆಡ್ತಿರೋದು. ಅದನ್ನೇ ಹೇಳಿದ್ದು. ಒಂದಿನ ಬರುತ್ತಲ್ಲ, ಒಂದು ಯಾವುದೋ ಒಂದು ವಾಹಿನಿ ಮುಖಾಂತರ ಈ ಕಾರ್ಯಕ್ರಮ ಬರುತ್ತಲ್ಲ, ಐಡಿ ರೆಕಾರ್ಡ್ ಆಗಿದ್ದು ಅವ್ರಿಗೆ ಬರುತ್ತೆ. ಅದಕ್ಕೆ ಉತ್ತರ ಅಲ್ಲಿ ಸಿಗುತ್ತೆ, ಅವಾಗ ಸ್ಪಷ್ಟ ಆಗುತ್ತೆ. ಖಂಡಿತ. ನಾನು ಮತ್ತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಬ್ರೇಕ್.